ಎಲ್ರಿಗೂ ನಮಸ್ಕಾರ. ಎಸ್ಬಿಕೆ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ಜೂನ್ 1, 2024 ಪ್ರಚಲಿತ ವಿದ್ಯಮಾನಗಳನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿ. ಒಂದು ವರ್ಷಗಳ ಪ್ರಚಲಿತ ವಿದ್ಯಮಾನಗಳನ್ನ ನೋಡಿಸ್ಬೇಕು ಅಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ಈ ಒಂದು PDF ಅಲ್ಲಿ ಇರ್ತಕ್ಕಂತಹ ಅಥವಾ ಟೆಲಿಗ್ರಾಮ್ ಜಾಯ್ನ್ ಆಗಿ ಕೂಡ ಮಾಹಿತಿನ ಪಡ್ಕೋಬಹುದು. ಇಲ್ಲಿ ಪೇಮೆಂಟ್ ಐಡಿ ಗಳನ್ನ ನೀಡಲಾಗಿದೆ. ಅಲ್ಲಿಗೆ ಪೇಮೆಂಟ್ ಅನ್ನ ಮಾಡಿ ಇಮೇಲ್ಗೆ ಸ್ಕ್ರೀನ್ ಶಾಟ್ ಅನ್ನ ಕಳಿಸಿದ್ರೆ ನಿಮಗೆ ಸಾಫ್ಟ್ ಕಾಪಿಯನ್ನ ಕಳಿಸ್ಕೊಡ್ಲಾಗುತ್ತೆ. ಇನ್ನೇನೋ 2-3 ದಿನಗಳಲ್ಲೇ ಈ ವರ್ಷದ ಮೊದಲ 5 ತಿಂಗಳ ಪ್ರಚಲಿತ ವಿದ್ಯಮಾನಗಳ ನೋಟ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಅದನ್ನು ಕೂಡ ನೀವು ಪರ್ಚೇಸ್ ಮಾಡಬಹುದು. ಮೊದಲ ಪ್ರಶ್ನೆ, ಇತ್ತೀಚೆಗೆ ಗೋಲ್ಡನ್ ಗ್ಲೋಬ್ ಪ್ರಶಸ್ತಿ ಗೆದ್ದ ರೊನಾಲ್ಡೋ ಯಾವ ತಂಡವನ್ನ ಪ್ರತಿನಿಧಿಸುತ್ತಾರೆ? ಸರಿಯಾದ ಉತ್ತರ ಅಲ್ ನಸಾರ್ ಅನ್ನುವ ತಂಡವನ್ನ ಪ್ರತಿನಿಧಿಸುತ್ತಾರೆ. ಗೋಲ್ಡನ್ ಬೂಟ್ ಪುರಸ್ಕಾರ ಇದು. ಗೋಲ್ಡನ್ ಬೂಟ್ ಪ್ರಶಸ್ತಿಯನ್ನ ಗೆದ್ದಂತ ರೊನಾಲ್ಡೋ ಅಲ್ ನಸರ್ ತಂಡದ ಆಟಗಾರರಾಗಿದ್ದು, ಸೌದಿ ಪ್ರೊ ಲೀಗ್ ಫುಟ್ಬಾಲ್ ಸರಣಿಯ ಅಗ್ರ ಸ್ಕೋರರ್ಗಾಗಿ ಗೋಲ್ಡನ್ ಬೂಟ್ ಪ್ರಶಸ್ತಿಯನ್ನು ನೀಡಲಾಗುತ್ತೆ. 35 ಗೋಲುಗಳೊಂದಿಗೆ ಒಂದು ಋತುವಿನಲ್ಲಿ ಅತಿ ಹೆಚ್ಚು ಗೋಲು ಗಳಿಸಿದ ಆಟಗಾರನಾಗಿ ಅವರು ದಾಖಲೆಯನ್ನು ಬರೆದಿದ್ದಾರೆ. ಇದಕ್ಕೂ ಮೊದಲು ಮೊರಕೋದ ಅವರು 34 ಗೋಲುಗಳನ್ನ ಗಳಿಸಿದಂತಹ ದಾಖಲೆ ಅತ್ಯಧಿಕ ಗೋಲ್ ಗಳಿಸಿರುವಂತಹ ದಾಖಲೆಯಾಗಿತ್ತು. ಈ ಗೋಲ್ಗಳ ದಾಖಲೆಯನ್ನ ಸರಿಗಟ್ಟುವ ಮೂಲಕ ರೊನಾಲ್ಡೋ ಈ ಪುರಸ್ಕಾರವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಇತ್ತೀಚೆಗೆ ಭಾರತ ಯಾವ ನಗರದಲ್ಲಿ ಗರಿಷ್ಠ 53 ಡಿಗ್ರಿ ತಾಪಮಾನ ದಾಖಲಾಗಿದೆ? ಸರಿಯಾದ ಉತ್ತರ ದೆಹಲಿ. ದೆಹಲಿಯ ಉಳಿದ ಭಾಗಗಳಲ್ಲೂ ತಾಪಮಾನ 49 ಗಡಿ ಆಸುಪಾಸಿನಲ್ಲಿದೆ. ಭಾರಿ ಬಿಸಿಲಿನ ಪರಿಣಾಮ ದೆಹಲಿ ಜನತೆ ಹೈರಾಣಾಗಿದ್ದು, ಮಕ್ಕಳು ವೃದ್ಧರು ಮನೆಯಿಂದ ಹೊರಬರಲಾಗದ ಸ್ಥಿತಿ ನಿರ್ಮಾಣವಾಗಿದೆ. ಸುಡು ಬಿಸಿಲಿನಿಂದಾಗಿ ದಿನಕ್ಕೆ 3 ಬಾರಿ ಸ್ನಾನ ಮಾಡುವಂತಾಗಿದೆ. ನಮ್ಮ ದೇಶದ ಗರಿಷ್ಠ ತಾಪಮಾನ ಇನ್ನೂ ಕೂಡ ಹೆಚ್ಚಾಗಬಹುದು, ಬೇರೆ ಕಡೆ ರೆಕಾರ್ಡ್ ಕೂಡ ಆಗ್ಬಹುದು. ಬಟ್ ಮೊಟ್ಟ ಮೊದಲನೇದಾಗಿ 53 ಡಿಗ್ರಿ ತಾಪಮಾನ ರೆಕಾರ್ಡ್ ಆಗಿರೋದು ದೆಹಲಿಯಲ್ಲಾಗಿದೆ. ಇದನ್ನ ನೀವು ಗಮನಿಸ್ಕೋಬೇಕು. ಮಧ್ಯಾಹ್ನದಿಂದ 3 ಗಂಟೆವರೆಗೆ ಕಾರ್ಮಿಕರಿಗೆ ವೇತನ ಸಹಿತ ವಿರಾಮವನ್ನು ನೀಡಬೇಕು. ನಿರ್ಮಾಣ ಸ್ಥಳಗಳಲ್ಲಿ ನೀರು ಮತ್ತು ಎಳೆನೀರಿನ ವ್ಯವಸ್ಥೆ ಮಾಡಬೇಕು. ಬಸ್ ನಿಲ್ದಾಣಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು. ಕೆಲಸ ಸ್ಥಳಗಳಲ್ಲಿ ಕಡ್ಡಾಯವಾಗಿ ಕೂಲರ್, ಫ್ಯಾನ್ ಇರಬೇಕು. ಶಿಫ್ಟ್ ಕೆಲಸಗಳಿದ್ದರೆ ಆದಷ್ಟು ಮಧ್ಯಾಹ್ನ 12ರಿಂದ 4ರವರೆಗೆ ನೌಕರಿಗೆ ಕೆಲಸ ನೀಡಬಾರದು ಅಂತ ನಿರ್ದೇಶನಗಳನ್ನ ಅಲ್ಲಿಯ ಇಂಡಸ್ಟ್ರಿಗಳಿಗೆ, ಕೆಲಸ ಕಾರ್ಯಗಳಲ್ಲಿರ್ತಕ್ಕಂತಹ ಸಂಸ್ಥೆಗಳಿಗೆ ತಿಳಿಸಲಾಗಿದೆ. ನೆಕ್ಸ್ಟ್, ಭಾರತ ದೇಶೀಯವಾಗಿ ಅಭಿವೃದ್ಧಿಪಡಿಸಿರುವ ರುದ್ರಂ ಹೆಸರಿನ ಕ್ಷಿಪಣಿ ಪ್ರಯೋಗ ಇತ್ತೀಚೆಗೆ ಎಲ್ಲಿ ಯಶಸ್ವಿಗೊಂಡಿದೆ? ರುದ್ರಂ 2 ಎಂಬ ಹೆಸರಿನ ಕ್ಷಿಪಣಿ ಪ್ರಯೋಗ. ಆಯ್ಕೆಗಳನ್ನು ನೋಡ್ಕೊಳ್ಳಿ. ಪ್ರಶ್ನೆಗೆ ಸರಿಯಾದ ಉತ್ತರ ಒಡಿಸ್ಸಾ. ರುದ್ರಂ 2 ಕ್ಷಿಪಣಿ ಪರೀಕ್ಷೆ ಯಶಸ್ವಿ. ಭಾರತ ದೇಶೀಯವಾಗಿ ಅಭಿವೃದ್ಧಿಪಡಿಸಿರುವ ರುದ್ರಂ 2 ಕ್ಷಿಪಣಿ ಪ್ರಯೋಗ ಒಡಿಸ್ಸಾದ ಕಡಲತಡಿಯಲ್ಲಿ ಬುಧವಾರ ಯಶಸ್ವಿಯಾಗಿದೆ. ಆಕಾಶದಿಂದ ಭೂಮಿಯತ್ತ ಗುರಿ ಇಟ್ಟ ದಾಳಿ ಮಾಡಬಲ್ಲ ಸಾಮರ್ಥ್ಯ ಹೊಂದಿರುವ ರುದ್ರಂ 2 ಕ್ಷಿಪಣಿಯನ್ನ ಭಾರತೀಯ ವಾಯುಪಡೆಯ ಸು-30 ಯುದ್ಧ ವಿಮಾನಕ್ಕೆ ಅಳವಡಿಸಿ ಪ್ರಯೋಗ ಮಾಡಲಾಗಿದೆ. ನಿಗದಿಪಡಿಸಿದ ಎಲ್ಲಾ ಗುರಿಗಳನ್ನ ಈ ಕ್ಷಿಪಣಿ ನಿಖರವಾಗಿ ತಲುಪಿದೆ ಅಂತ ರಕ್ಷಣಾ ಸಚಿವಾಲಯ ಮಾಹಿತಿಯನ್ನ ತಿಳಿಸಿದೆ. ದೇಶೀಯವಾಗಿ ತಯಾರಿಸಲಾದ ಸಾಲಿಡ್ ಪ್ರೊಪೆಲೆಡ್ ರುದ್ರಂ 2 ಕ್ಷಿಪಣಿ ಎಲ್ಲ ಬಗೆಯ ಗುರಿಗಳನ್ನ ನಿಖರವಾಗಿ ತಲುಪುವ ಸಾಮರ್ಥ್ಯವನ್ನ ಹೊಂದಿರುತ್ತೆ. ಅದರ ಒಂದು ಸಾಂದರ್ಭಿಕ ಚಿತ್ರವನ್ನ ನೀವು ಇಲ್ಲಿ ನೋಡಬಹುದು. ಇತ್ತೀಚೆಗೆ ಅಳಿವಿನಂಚಿನಲ್ಲಿರುವ ಯಾವ ದೇಶದ ಹುಯಾ ಪಕ್ಷಿಯ ಗರಿ ಸರಿಸುಮಾರು $20,000 ಮಾರಾಟವಾಗಿದೆ? ಆಯ್ಕೆಗಳನ್ನು ನೋಡಿಕೊಂಡು ಸರಿಯಾದಂತಹ ಉತ್ತರ ನ್ಯೂಜಿಲೆಂಡ್. ಭಾರಿ ಮೊತ್ತಕ್ಕೆ ಹರಾಜಾಗಿ ದಾಖಲೆ ಬರೆದಂತಹ ಹಕ್ಕಿ ಗರಿ ಅಳಿವಿನಂಚಿನಲ್ಲಿರುವ ನ್ಯೂಜಿಲೆಂಡ್ ದೇಶದ ಹುಯಾ ಪಕ್ಷಿಯ ಗರಿ $20,000ಗೂ ಅಧಿಕ ಮೊತ್ತಕ್ಕೆ ಮಾರಾಟವಾಗಿ ದಾಖಲೆ ಸೃಷ್ಟಿಸಿದೆ. ವೆಬ್ಸ್ ಆಕ್ಷನ್ ಹೌಸ್ ಹೆಸರಿನ ಮಾರಾಟವನ್ನ ನಿರ್ವಹಿಸುವ ಹರಾಜು ಸಂಸ್ಥೆ ಅಳಿವಿನಂಚಿನಲ್ಲಿರುವ ಈ ಪಕ್ಷಿಯ ಗರಿಯನ್ನ ಹರಾಜಿಗಿಟ್ಟಿತ್ತು. ವಿಶ್ವದ ಅತ್ಯಂತ ದುಬಾರಿ ಮೊತ್ತಕ್ಕೆ ಹರಾಜಾಗುವ ಮೂಲಕ ಈ ಗರಿ ದಾಖಲೆಯನ್ನ ಬರೆದಿದೆ. ಗರಿಯನ್ನ ಸುಮಾರು $28,400 ಮೊತ್ತಕ್ಕೆ ಮಾರಾಟ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ವಿಶ್ವ ತಂಬಾಕು ನಿಷೇಧ ದಿನವನ್ನ ಕೆಳಕಂಡ ಯಾವ ದಿನಾಂಕದಂದು ಆಚರಿಸುತ್ತೇವೆ? ಸರಿಯಾದ ಉತ್ತರ ಮೇ 31. ತಂಬಾಕು ಸೇವನೆಯಿಂದ ಆರೋಗ್ಯದ ಮೇಲೆ ಉಂಟಾಗುವ ದುಷ್ಪರಿಣಾಮಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಮೇ 31 ವಿಶ್ವ ತಂಬಾಕು ನಿಷೇಧ ದಿನ ಅಂತ ಆಚರಣೆ ಮಾಡ್ತೀವಿ. ತಂಬಾಕು ಸೇವನೆಯಿಂದ ಉಂಟಾಗುವ ರೋಗ ಮತ್ತು ಸಾವು ನೋವುಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ವಿಶ್ವ ಆರೋಗ್ಯ ಸಂಸ್ಥೆ
1987ರಲ್ಲಿ ಈ ನಿರ್ಣಯವನ್ನು ಅಂಗೀಕಾರ ಮಾಡಿತು. ತಂಬಾಕು ಉತ್ಪನ್ನಗಳನ್ನು ಜನರು ಬಳಸದೇ ಇರಲಿ ಎನ್ನುವ ಕಾರಣದಿಂದ ಈ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಒಂದಿಷ್ಟು ಡಾಟಾಗಳನ್ನ ನೋಡೋದಾದ್ರೆ 2022ರ ಮಾಹಿತಿ ಪ್ರಕಾರ 13ರಿಂದ 15 ವರ್ಷದೊಳಗಿನ ಕನಿಷ್ಠ 37 ಮಿಲಿಯನ್ ಯುವಕರು ವಿಶ್ವಾದ್ಯಂತ ನಾನಾ ರೀತಿಯಲ್ಲಿ ತಂಬಾಕುವನ್ನ ಸೇವನೆ ಮಾಡ್ತಿರ್ತಾರೆ. ದುಷ್ಪರಿಣಾಮಗಳು ಶ್ವಾಸಕೋಶ, ಅಡ್ರಿನಲ್ ಗ್ರಂಥಿ, ಹೊಟ್ಟೆ, ಮೂಗು, ಮೂತ್ರಚೀಲ, ಮೆದೋಜೀರಕ ಗ್ರಂಥಿ, ಪಿತ್ತಜನಕಾಂಗ, ಮೂತ್ರಜನಕಾಂಗ, ಧ್ವನಿಪೆಟ್ಟಿಗೆ, ತಲೆ, ಕುತ್ತಿಗೆ, ಸ್ತನ, ಅನ್ನನಾಳ, ಕ್ಯಾನ್ಸರ್, ಬಹಳಷ್ಟು ರೋಗಗಳು, ಆಲ್ಮೋಸ್ಟ್ ಎಲ್ಲಾ ರೋಗಗಳು ಕೂಡ ಇದರಿಂದ ಬರುವ ಸಾಧ್ಯತೆಗಳು ಹೆಚ್ಚಿರೋದ್ರಿಂದ ಇದನ್ನ ಅವಾಯ್ಡ್ ಮಾಡೋದು ಬಹುಮುಖ್ಯ. ಅದ್ರ ಬಗ್ಗೆ ಜಾಗೃತಿ ಮೂಡಿಸೋದು ಇನ್ನ ಮುಖ್ಯ. ಹಾಗಾಗಿ ಇದನ್ನು ಆಚರಣೆ ಮಾಡ್ತಾರೆ. ತಂಬಾಕು ಸೇವನೆಗೆ ಕಡಿವಾಣ ಹಾಕೋದಕ್ಕೆ ಭಾರತ ಸೇರಿದಂತೆ ಅನೇಕ ರಾಷ್ಟ್ರಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಮಾಡದಂತೆ ಕಡಿವಾಣ ಹಾಕಿವೆ. ಆದರೆ ಸಂಬಂಧಪಟ್ಟ ದಿಟ್ಟ ಹೆಜ್ಜೆ ಇಟ್ಟ ಮೊಟ್ಟ ಮೊದಲ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ಐರ್ಲೆಂಡ್. ಭಾರತದಲ್ಲಿ 2018ರ ಹೊತ್ತಿಗೆ 16ರಿಂದ 64 ವರ್ಷದ ಒಳಗಿನ 250 ಮಿಲಿಯನ್ ಜನರು ತಂಬಾಕು ಸೇವಿಸುವ ಮೂಲಕ ಜಾಗತಿಕವಾಗಿ ತಂಬಾಕು ಸೇವನೆಯಲ್ಲಿ 2ನೇ ಸ್ಥಾನದಲ್ಲಿದ್ದಾರೆ. ಸೊ ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿರುವಂತಹ ದೇಶ ಭಾರತ ತಂಬಾಕು ಸೇವನೆಯಲ್ಲಿ. ಇದು ನಿಮಗೆ ಗೊತ್ತಿರಬೇಕು. ಈ ವರ್ಷದ ಘೋಷವಾಕ್ಯ ಪ್ರೊಟೆಕ್ಟಿಂಗ್ ಚಿಲ್ಡ್ರನ್ ಫ್ರಮ್ ಟೊಬ್ಯಾಕೋ ಇಂಡಸ್ಟ್ರಿ ಇಂಟರ್ಫಿಯರೆನ್ಸ್ ಅನ್ನೋದು ಈ ವರ್ಷದ ಧ್ಯೇಯ ವಾಕ್ಯವಾಗಿದೆ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ರವಿಶಂಕರ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದಾರೆ. ಇವರು ಯಾವ ಕ್ಷೇತ್ರಕ್ಕೆ ಸೇರಿದ್ದಾರೆ? ರವಿಶಂಕರ್ ಸರಿಯಾದ ಉತ್ತರ ಬ್ಯಾಂಕಿಂಗ್. ಭಾರತೀಯ ರಿಸರ್ವ್ ಬ್ಯಾಂಕ್ನ ಡೆಪ್ಯೂಟಿ ಗವರ್ನರ್ಗಳಲ್ಲಿ ರವಿಶಂಕರ್ ಕೂಡ ಒಬ್ರು. ಇವರ ಸೇವಾವಧಿಯನ್ನ ಕೇಂದ್ರ ಸರ್ಕಾರ ಏಪ್ರಿಲ್ನಲ್ಲಿ 1 ವರ್ಷ ವಿಸ್ತಾರ ಮಾಡಿತ್ತು. 2021ರ ಮೇ ತಿಂಗಳಲ್ಲಿ 3 ವರ್ಷಗಳ ಅವಧಿಗೆ ಶಂಕರ್ ಅವರನ್ನ ಡೆಪ್ಯೂಟಿ ಗವರ್ನರ್ ಆಗಿ ನೇಮಕ ಮಾಡಲಾಗಿತ್ತು. ಇವರ ಸೇವಾ ಅವಧಿ ಏನಿತ್ತು ಅದು ಏಪ್ರಿಲ್ ನಲ್ಲಿ ಅಂತ್ಯವಾಗಿತ್ತು. ಮೇ ತಿಂಗಳಿಗೆ ಅನ್ವಯವಾಗುವಂತೆ ಅವರ ಸೇವಾವಧಿಯನ್ನು ವಿಸ್ತರಣೆ ಮಾಡಲಾಗಿತ್ತು ಈಗ ರೀಸೆಂಟ್ ಆಗಿ. ಹಾಗಾಗಿ ಅವರು ಸುದ್ದಿಯಲ್ಲಿದ್ರು. ಇಂಪಾರ್ಟೆಂಟ್ ಆದಂತ ಕ್ವೆಶ್ಚನ್ ಇದು. ನೆಕ್ಸ್ಟ್ ಈ ದಿನದ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳು ಮುಂಬರುವ ಸ್ಪರ್ಧಾತ್ಮಕ ದೃಷ್ಟಿಕೋನದಿಂದ ತುಂಬಾ ಅನುಕೂಲ ಆಗುತ್ತೆ. ಇದನ್ನ ನೀವು PDF ಅನ್ನ ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡುತ್ತೀನಿ. ಡೌನ್ಲೋಡ್ ಮಾಡ್ಕೊಂಡಾಗ ಓದ್ಕೋಬಹುದಾಗಿದೆ. ಟೆಲಿಗ್ರಾಮ್ ಅಲ್ಲಿ ಈ ರೀತಿ ನೋಟ್ಸ್ ಗಳು ನಿಮಗೆ ಸಿಗ್ತಾ ಇರ್ತವೆ. ಹಾಗಾಗಿ ಟೆಲಿಗ್ರಾಮ್ ನ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅವೈಲೇಬಲ್ ಇದೆ. ಮತ್ತು ಈ ದಿನದ ಪ್ರಚಲಿತ ವಿದ್ಯಮಾನಗಳ ಕ್ವಿಜ್ ಅಟೆಂಡ್ ಮಾಡೋಗಿದ್ರೆ ನೀವು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ, ಅಲ್ಲಿ ಕ್ವಿಜ್ ನ ಲಿಂಕ್ ಸಿಗುತ್ತೆ, ನಿಮಗೆ ಹೋಗಿ ಅಟೆಂಡ್ ಕೂಡ ಮಾಡಬಹುದಾಗಿದೆ. ಈ ದಿನದ ಪ್ರಶ್ನೆ 2024ರ ಏಷ್ಯನ್ ಜಿಮ್ನಾಸ್ಟಿಕ್ಸ್ ಚಾಂಪಿಯನ್ಶಿಪ್ ನಲ್ಲಿ ಚಿನ್ನದ ಪದಕವನ್ನು ಗೆದ್ದ ಮೊದಲ ಭಾರತೀಯ ಜಿಮ್ನಾಸ್ಟ್ ಅನ್ನು ಗುರುತಿಸಿ. ದೀಪಾ ಕರ್ಮಾಕರ್, ಪ್ರಣತಿ ನಾಯರ್, ರುಚಾ ದಿವೇಕರ್, ಕಲ್ಪನಾ ದೇಬನಾಥ್. ನಿಮ್ಮ ಉತ್ತರವನ್ನ ಈ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು.